ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿ. ಇವತ್ತು ನಮ್ಮ ಜಿಮ್ ರೂಮ್ ತೋರಿಸ್ತೇನೆ, ಬನ್ನಿ ನಿಮ್ಗೆಲ್ಲ. ನೋಡಿ, ಒಂದು ವ್ಯೂ ನೋಡ್ಕೊಂಡ್ಬಿಡಿ. ಇದೆ ನಮ್ಮ ಜಿಮ್ ರೂಮ್. ಫಸ್ಟ್ ಬರ್ತಾನೆ ಲೆಫ್ಟ್ ಅಲ್ಲಿ ರೆಸ್ಟ್ ರೂಮ್, ಸ್ಟೀಮ್ ರೂಮು. ಬಟ್ ಸ್ಟೀಮ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಇದು ಸ್ಟೀಮ್ ರೂಮು. ಮತ್ತೆ ಕಮೋಡ್ ಮಾಮೂಲಿ. ಇಂಡಿಯನ್ ಟಾಯ್ಲೆಟ್ ಇದೆ. ಇಲ್ಲಿಗೆ ಮಾತ್ರ ಇದೊಂದೇ ಇಂಡಿಯನ್ ಟಾಯ್ಲೆಟ್ ಇರೋದು. ನೋಡಿ, ಹಿಂಗೆ ತರಲೆ ಒಂದು ನೋಕಂದಮ್ಮ. ಆಯ್ತು, ಟೂ ನಿನ್ ಜೊತೆ. ನೋಡಿ, ಇಲ್ಲಿ 4 ಎಕ್ವಿಪ್ಮೆಂಟ್ ಇದೆ. ಆಕ್ಚುಲಿ ಇದನ್ನ ನಮ್ಮ ಹಸ್ಬೆಂಡ್ಗೆ ಅವ್ರು ವಾಕ್ ಹೋಗಲ್ಲ, ಏನು ಮಾಡಲ್ವಲ್ಲ ಅಂತ ಹೇಳಿ ಅವ್ರಿಗೋಸ್ಕರ ಆನಿವರ್ಸರಿಗೆ ಅಂತ ತಗೊಂಡಿದ್ದು. ಬಟ್ ಅವ್ರು ಇದು ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ 15 days 1 month ಮಾಡಿದ್ರೇನೋ, ಬಟ್ ಅವ್ರು ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿ 71 ಇದ್ದವಳು 61 kg ಆಗಿದ್ದೆ. ಬಟ್ ಆಮೇಲೆ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಎಲ್ಲ ಇವರಿಂದ, ಈ ಸಾಹೇಬ್ರಿಂದ. ನೋಡಿ, ಇವರು ಯಾವಾಗ್ಲೂ ಜೊತೆಲೇ ಇರ್ಬೇಕು. ಇವ್ರಿಗೆ ಮಲ್ಕೊಂಡಿರುವಾಗ್ಲೂ ಪಕ್ಕದಲ್ಲಿ ಇಲ್ಲದೆ 5 ನಿಮಿಷಕ್ಕೆ ಎದ್ಬಿಡ್ತಾನೆ. ಸೊ ಹಾಗಾಗಿ ನನ್ಗೂ ಯೂಸ್ ಮಾಡಕ್ ಆಗ್ತಿಲ್ಲ. ಮತ್ತೆ ವೇಟ್ ಗೇನ್ ಆಯ್ತು. ಇನ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಲಿಡೇಸ್ ಇರುತ್ತಲ್ಲ, ಸೊ ಅದರಿಂದ ಇವ್ರನ್ನ ಇಲ್ಲಿ ಜೊತೆ ಕರ್ಕೊಬಂದ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಹೇಗಾಗುತ್ತೆ, ಗೊತ್ತಿಲ್ಲ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಇದು ವೈಬ್ರೇಟಿಂಗ್ ಮಿಷಿನ್ ಅಂತ ಹೇಳಿ. ಇದು ಹೇಗೆ ಅಂದ್ರೆ, ನಮ್ಮ ಬಾಡಿ ಫುಲ್ ಶೇಕ್ ಆಗುತ್ತೆ. ಎಷ್ಟು ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ತುಂಬಾ ಇಚ್ಚಿಂಗ್ ಅನಿಸ್ತಾ ಇತ್ತು. ಬಟ್ ಈಗೇನು ಆ ಥರ ಫೀಲ್ ಆಗಲ್ಲ. ಬಟ್ ಸ್ಟಾರ್ಟಿಂಗು ಅಂದ್ರೆ ತಗೊಂಡು ಹೊಸದ್ರಲ್ಲಿ ಯೂಸ್ ಮಾಡಿದಾಗ ಆಗ ಫೀಲ್ ಆಗ್ತಾ ಇತ್ತು. ಇಲ್ಲಿ ಸ್ಟಾರ್ಟು ಸ್ಟಾಪ್ ಎಲ್ಲ ಇದೆ, ಪ್ರೋಗ್ರಾಮಿಂಗ್ ಎಲ್ಲ ಇದೆ. ನೋಡಿ, ನನ್ನ ಪ್ರೋಗ್ರಾಮಿಂಗು 1 2 3 ಇಡ್ತೀನಿ. 3 ಇಟ್ಟು ಸ್ಟಾರ್ಟ್ ಮಾಡಿದ್ರೆ ಪೊಸಿಷನ್ ಚೇಂಜ್ ಮಾಡ್ಬೋದು. ಹೀಗೆ ಮಾಡಿದ್ರೆ ಬೇರೆ ಥರ ಬಾಡಿ ಫುಲ್ಲು, ಹೊಟ್ಟೆಗೆ, ಇಲ್ಲಿ ಕುತ್ತಿಗೆಗೆ ಆ ಥರ. ಮತ್ತು ಈ ಥರನೂ ಮಾಡ್ತೀನಿ, ಮಾಡ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದು ಇದು ಟ್ವಿಸ್ಟಿಂಗ್ ಅಂತ. ನೋಡಿ, ಹೀಗೆ ಇಟ್ಕೊಂತೀವಲ್ಲ, ಇಲ್ಲಿ ಸಪೋರ್ಟ್ ತಗೊಂಡು ಹೀಗೆ ಓಕೆ ಆಯ್ತು. ನೋಡಿ, ಅವ್ನು ಮಾಡಕ್ ಬಿಡ್ತಾ ಇಲ್ಲ. ಹೀಗೆ ಫುಲ್ ಬಾಡಿ ಟ್ವಿಸ್ಟ್ ಆಗುತ್ತೆ. ಸೊ ಇದೊಂದು 10 minutes, ಮತ್ತೆ ಇದೊಂದು 10. ನಾನು ಮೊದಲು ಮಾಡ್ತಿದ್ದಿದ್ದು. ಆಮೇಲೆ ಇದು 10 to 15 minutes ಅಷ್ಟೇ, ಜಾಸ್ತಿ ಮಾಡ್ತಿರ್ಲಿಲ್ಲ. ನನ್ನ ಮಗನೇ ಮಾಡ್ತಿದ್ದ ನೋಡಿ, ಥ್ರೆಡ್ ವೀಲ್ ತೋರಿಸ್ತಿದ್ದ ಅವನೇ. ಚೆನ್ನಾಗಿದ್ಯಾ? ಇದು ತುಂಬಾ ಅಡ್ವಾನ್ಸ್, ತುಂಬಾ ಚೆನ್ನಾಗಿದೆ. ಇದರಲ್ಲಿ FM ಬರುತ್ತೆ, ಎಲ್ಲ ಬರುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು. ಮತ್ತೆ ಇದನ್ನ ತೆಗೆದ್ರೆ, ಇದಿಲ್ಲ ಅಂದ್ರೆ ವರ್ಕ್ ಆಗಲ್ಲ ಇದು. ಓಕೆ, ಇದನ್ನ ಫಿಕ್ಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ನಾನು ಯಾವಾಗ ತೆಗ್ದಿಟ್ಟಿರ್ತೀನಿ, ಇಲ್ಲಿ ಬಂದಾಗ ಫಿಕ್ಸ್ ಮಾಡ್ಕೊತೀನಿ. ಯಾಕೆಂದ್ರೆ ಇವನು ಒಬ್ಬನೇ ಕೂಡ ಬಂದ್ಬಿಡ್ತಾನೆ, ಅದಕ್ಕೋಸ್ಕರ. ಮತ್ತೆ ಇದೊಂದು ಸೈಕ್ಲಿಂಗು. ಈ ತರ ನಿಂತ್ಕೊಂಡು ಮಾಡಿದ್ರೆ ಹ್ಯಾಂಡಿಗೂ ಆಗುತ್ತೆ, ಲೆಗ್ಗಿಗೂ ಆಗುತ್ತೆ. 2 in 1, ಎರಡಕ್ಕೂ ಎಕ್ಸರ್ಸೈಸ್ ಆಗುತ್ತೆ. ಎಂತ ತಂದಿದ್ದು, ಯೋಗಿ ಯೂಸ್ ಮಾಡ್ತಿಲ್ಲ, ಯಾವಾಗ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಮತ್ತೆ ಕುತ್ಕೊಂಡು ಹೀಗೆ ಫುಲ್ ಹೀಗೆ ಬೆಂಡ್ ಮಾಡಿ ಮಾಡಿದ್ರೆ ಸ್ಟಮಕ್ಕಿಗೆ ಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆಗಿ ಸ್ಟಮಕ್ಗೂ ಹೆಲ್ಪ್ ಆಗುತ್ತೆ. ಹೀಗೆ ಇದನ್ನ ಟೈಟು ಲೂಸ್ ಎರಡು ಮಾಡ್ಕೋಬಹುದು. ಬಟನ್ಸ್ ಕೂಡ ಇದೆ. ಮತ್ತೆ ಈ ಸೈಕಲ್ಲು ನನ್ನ ತಮ್ಮ ನನ್ನ ಮಗಳಿಗೆ ಗಿಫ್ಟ್ ಅಂತ ಕೊಟ್ಟು 3 years ಆಯ್ತು. 3 years ಇಂದ ಇಲ್ಲೇ ಇದೆ. ಹೊರಗಡೆ ತುಳಿಯೋಕ್ಕೆ ಕೊಟ್ಟಿಲ್ಲ. ಅವ್ರು ನಾವು ಯೋಗಿ ಸ್ವಲ್ಪ ಭಯ ಹೊರಗಡೆ ಎಲ್ಲ ಕೊಡೋದಕ್ಕೆ. ಸೊ ಹಾಗಾಗಿ ಇಲ್ಲೇ ಮನೆ ಒಳಗಡೆ ತುಳಿ ನಿಲ್ಸಿದ್ದಾರೆ. ಸೊ ಹಾಗೆ ನಿಂತಿದೆ, ಯೂಸೇ ಆಗಿಲ್ಲ. ಹೊಸ ಸೈಕಲ್ ಇದು, ನಮ್ಮ ಅಪ್ಪಿ ಗಿಫ್ಟ್ ಕೊಟ್ಟಿಗೆ.
ಇದೊಂದು ಬೀರು ನಮ್ಮ ಡ್ಯಾಡಿ ನನ್ನ ಮದುವೆ ಆದಾಗ ಕೊಟ್ಟಿದ್ದು. ಆ್ಯಕ್ಚುಲಿ ಮನೆಗೆ ಬಂದಾಗ ಹೋಗಿ ಬೇಡ ಬೀರು ಎಲ್ಲ ಏನಕ್ಕೆ ಬೇಡ ಅಂದರು. ಇಲ್ಲೆಲ್ಲ ನಮ್ಮ ಡ್ಯಾಡಿ ಗಿಫ್ಟ್ ಇದು ಬೇಕೇ ಬೇಕು ಅಂತ ಹಠ ಮಾಡಿ ಇಲ್ಲಿ ತಗೊಂಡು ಬಂದಿದ್ದು. ತರುವಾಗ ಒಂಚೂರು ಗೋಡೆ ಮತ್ತೆ ಪೇಪರ್ ಅದೆಲ್ಲ ಏನೋ ಎದ್ದೋಯ್ತು ಅಂತ ಅಂತಿದ್ರು. ಬಟ್ ಬ್ಯಾಡ್ ಬಾಯ್ ಆಗಿದ್ಯಾ? ಅಲ್ಲಿ ಮುರಿದೋಗ್ತಿತ್ತು. ಹೇಗಿದೆ ನಾವೇನು ಕಬೋರ್ಡು ಎಲ್ಲ ಏನೂ ಮಾಡಿಸಿಲ್ಲ. ಸೊ ಹಾಗೆ ಸ್ಟೋರೇಜ್ ಆಗು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿ ಇಟ್ಟಿದ್ದೀವಿ. ಬಟ್ ಇದ್ರೊಳಗಡೆ ಏನು ಇಟ್ಟಿಲ್ಲ, ಹಾಗೆ ಖಾಲಿನೇ ಇದೆ. ಈ ರೂಮಲ್ಲಿ ಅಂದರೆ ಫ್ಯೂಚರು ಗೊತ್ತಿಲ್ಲ ನಮಗೆ. ಜಿಮ್ ಮಾಡುವಾಗ ಜಿಮ್ ಮಾಡ್ತಾರೋ ಅಥವಾ ಹೋಮ್ ಥಿಯೇಟರೋ ಏನೋ ಒಟ್ಟಾಗಿ ಏನಾದರೂ ಸರಿ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವಿಂಡೋ ಕೂಡ ಇಟ್ಟಿಲ್ಲ. ಇಲ್ಲಿ ಒಂದೇ ಒಂದು ಗ್ಲಾಸ್ ದೊಡ್ಡ ವಿಂಡೋ ಇಟ್ಟಿದ್ದಾನೆ. ಈ ಬೆಳಕು ಫುಲ್ಲು ಈ ಗ್ಲಾಸಿಂದನೇ ಬರೋದು. ಈಗ ಸ್ಕ್ರೀನ್ ಹಾಕ್ಬಿಟ್ರೆ ಫುಲ್ಲು ರೂಮ್ ಕತ್ಲೆ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಬೆಳಕು. ಬಟ್ ಗಾಳಿ ಅಂತ ನೋಡಿ ಹಿಂಗೆ ಕರ್ಕೊಂಡು ಬಂದರೆ ಹಿಂಗೆ ನಾನೇನು ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ. ಇದಾಗಿತ್ತು ನಮ್ಮ ಜಿಮ್ ರೂಮ್. ಮತ್ತೆ ಡಂಬಲ್ಸ್ ಕೂಡ ಇದೆ, ವೆಯ್ಟ್. ಬಟ್ ನಾನು ಯಾವಾಗಲೂ ಈ ವೆಯ್ಟ್ ಎಲ್ಲ ಎತ್ತ ಸಾಹಸ ಮಾಡಿಲ್ಲ, ಯಾಕೆಂದರೆ ವೆಯ್ಟ್ ಎತ್ತಿಲ್ಲ ನನಗೆ. ಬಟ್ ಯೋಗಿ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಒಂದು 2-3 ಟೈಮ್ಸ್ ಯೂಸ್ ಮಾಡಿರ್ಬೋದು ಅಷ್ಟೇ. ಬಟ್ ನಾನಂತೂ ಯೂಸ್ ಮಾಡಿಲ್ಲ. ನಾನು ನಾರ್ಮಲಾಗಿ 3-4 ತುಂಬ ಯೂಸ್ ಮಾಡಿದ್ದೀನಿ. ವೆಯ್ಟ್ ರೆಡ್ಯೂಸ್ ಕೂಡ ಆಗಿದೆ. ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು. ಒಂದು 6 ಮಂತ್ಸಲ್ಲೇ 71 ಇದ್ದಳು 61 ಆಗಿದೆ. 10 ಕಿಲೋ ಕಮ್ಮಿ ಆಗಿತ್ತು. ಸೊ ಯೂಸ್ ಆಗುತ್ತೆ. ಅದಂತೂ ಲಾಸ್ಟ್ ಮಂತ್ ತುಂಬಾ ಚೆನ್ನಾಗಿದೆ. ಟ್ರೆಡ್ಮಿಲು ಅಷ್ಟೇ ನಮಗೆ ಸ್ಪೀಡಲ್ಲಿ ಇಟ್ಕೊಂಡು ಮಾಡ್ಬೋದು. ಇದು ಅಷ್ಟೇ ಸೈಕ್ಲಿಂಗು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮಂಡಿನ ಸೈಕ್ಲಿಂಗ್ ಮಾಡಬೇಕು ಅಂತಾರೆ ಡಾಕ್ಟ್ರು, ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಯೂಸ್ ಅಂತ ಆಗುತ್ತೆ. ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ, ಇನ್ಮೇಲೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಚಿನ್ನಿ ಏನು ಮಾಡ್ತಿದ್ದೀರಾ? ಸೈಕಲ್ ಅಂತ ತುಳಿದ್ಬಿಡು ಒಂದ್ಸಲಿ. ಅವ್ರಿಗೆಲ್ಲ ತೋರಿಸಿರಂತೆ ಸೈಕಲ್ ಇಲ್ಲಿ ಇದಂತ ತುಳಿ ಬಾ. ನೋಡಿ ಎಲ್ಲ ಸೀದಾ ಉಲ್ಟಾ ಮಾಡ್ತಾ ಇದ್ದಾನೆ. ನಾನು ಎಷ್ಟೇ ಮಾಡಿದ್ರು ವರ್ಕೌಟು ಸ್ವಲ್ಪನೂ ಸ್ವೆಟ್ಟೇ ಆಗಲ್ಲ ನನಗೆ. ಬಟ್ ಇವನಿಗೆ ಜಸ್ಟ್ ರೂಮಿಗೆ ಬಂದರೆ ಸಾಕು ಫುಲ್ ಸ್ವೆಟ್ ಆಗ್ತಾನೆ. ಆಯ್ತಾ? ಬಂತ ಶಕ್ತಿ ಬಂತಾ? ಮತ್ತೆ ಈ ಜಿಮ್ ರೂಮಲ್ಲಿ ಇನ್ನೊಂದು ಏನು ಗೊತ್ತಾ ಪ್ಲಸ್ ಪಾಯಿಂಟು, ಇಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈವ್ನಿಂಗ್ ಅಲ್ಲಿ ಮಾಡುವಾಗ ನೋಡಿ, ಇಲ್ಲಿ ಸನ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ವ್ಯೂ ತುಂಬಾ ಚೆನ್ನಾಗಿದೆ. ಹಂಗೆ ಆಪೋಸಿಟ್ ಇರೋ ಎಲ್ಲ ಬಿಲ್ಡಿಂಗು ಕಾಣುತ್ತೆ, ಪಕ್ಷಿಗಳು ಕಾಣುತ್ತೆ. ಈವ್ನಿಂಗು ತುಂಬಾ ಚೆನ್ನಾಗಿರುತ್ತೆ. ವರ್ಕೌಟ್ ಮಾಡುವಾಗ ಏನು ಬೋರೇ ಆಗಲ್ಲ. ಅವಾಗ ನಾನು ಇದೆಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ. ತುಂಬಾನೇ ಚೆನ್ನಾಗಿದೆ ವ್ಯೂ. ನೋಡಿ ನಿಮ್ಗೂ ಗೊತ್ತಾಗುತ್ತೆ. ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಇದು ನೋಡಿ, ಥ್ರೆಡ್ಮಿಲ್ ಮಾಡ್ತಾ ಇರೋದನ್ನ ನನ್ನ ಮಗ ಮಲ್ಕೊಂಡಿದ್ದಾನೆ. ನೋಡಿ ಎಲ್ಲ ಶೇಮ್ ಮಾಡಿ ಪಾಪುಗೆ. ನೋಡಿ. ಓಕೆ ಥ್ಯಾಂಕ್ ಯು ಗೈಸ್. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಲಕ್ಕಿ ಬಾಯ್. ಆಯ್ತು ಸರಿ, ನಂಗಂತ ಹೋಗ್ಬೇಕು.